ನವದುರ್ಗೆ, ಭ್ರಮರಾಂಬಿಕೆ, ಶಕ್ತಿ ಸ್ವರೂಪಿಣಿ ಹೀಗೆ ನೂರಾರು ನಾಮಾಂಕಿತದಿಂದ ಕರೆಯಲ್ಪಡುವ ಆದಿಮಾಯೆ ಚಾಮುಂಡೇಶ್ವರಿ ತಾಯಿ ಜಗನ್ಮಾತೆ ನವಶಕ್ತಿ ಎಂದು ನೆನೆದೊಡನೆ ಭಕ್ತರ ಮನಸ್ಸಲ್ಲಿ ಮೂಡುವ ಚಿತ್ರಣವೇ ಬೆಳ್ತಂಗಡಿ ತಾಲೂಕಿನ ಬೇಳಾಲು ಗ್ರಾಮದ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ನೆರವೇರುವ ನವರಾತ್ರಿ ಉತ್ಸವ. ತಾಯಿ ಚಾಮುಂಡೇಶ್ವರಿಗೆ ನಡೆಯುವ ವಿಜೃಂಭಣೆಯ ಆರಾಧನೆಯೇ ಆರಿಕೋಡಿಯ ಚಾಮುಂಡೇಶ್ವರಿ ಉತ್ಸವ. ಬ್ರಹ್ಮನ ವರಬಲದಿಂದ ಅಟ್ಟಹಾಸ ಮೆರೆಯುತ್ತಿದ್ದ ಮಹಿಷಾಸುರನನ್ನ ಸಂಹರಿಸಿ ಮಹಿಷಮರ್ದಿನಿ ಎಂಬ ನಾಮಾಂಕಿತದಿಂದ ಇಂದು ರಾರಾಜಿಸುವ ದೇವಿಯಾಗಿ ಭಕ್ತರನ್ನ ಪೊರೆಯುವ ಚಾಮುಂಡೇಶ್ವರಿಯಾಗಿ ಆರಿಕೋಡಿಯಲ್ಲಿ ನೆಲೆಸಿದ್ದಾಳೆ. ತಾಯಿ ಜಗನ್ಮಾತೆಯ ಆರಾಧನೆ ಮಾಡಿದರೆ ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಅದೆಷ್ಟೋ ಭಕ್ತರ ನೋವುಗಳನ್ನು ಮರೆಸಿದ ತಾಯಿಯ ಕಾರಣಿಕ ಸಾವಿರ ಭಕ್ತರ ಮನದಲ್ಲಿ ಇನ್ನೂ ದೃಢವಾಗಿ ಬೆಳೆದಿದೆ. ನವರಾತ್ರಿಯ ವೈಭವದಲ್ಲಿ ತಾಯಿ ಚಾಮುಂಡೇಶ್ವರಿ ಸರ್ವಾಲಂಕಾರದಿಂದ ಕಂಗೊಳಿಸುವ ದೃಶ್ಯ ಒಂದು ಕಡೆಯಾದರೆ ಬಗೆ ಬಗೆಯ ಹೂಮಾಲೆಗಳು ಸನ್ನಿಧಾನದ ಚಿತ್ರಣವನ್ನೇ ಬದಲಿಸಿದೆ. ಸಂಕಷ್ಟದಲ್ಲಿರುವವರ ಶಕ್ತಿ ದೇವಿಯಾಗಿ ನೆಲೆ ನಿಂತಿರುವ ಆರಿಕೋಡಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ದಸರಾದ ನವರಾತ್ರಿ ವಿಶೇಷ ಅತ್ಯಂತ ವೈವಿಧ್ಯತೆಯಿಂದ ಕೂಡಿದೆ. ಪೌರಾಣಿಕ ಹಿನ್ನೆಲೆಯುಳ್ಳ ಶಕ್ತಿ ದೇವಿಗೆ ನವರಾತ್ರಿಯಂದು ವಿಶೇಷವಾಗಿ ನಡೆಯುವ ಪೂಜಾ ಕೈಂಕರ್ಯಗಳು ಅನಾದಿ ಕಾಲದಿಂದಲೂ ಮುಂದುವರಿಯುತ್ತಾ ಬಂದಿದೆ. ಇದನ್ನು ಕಣ್ತುಂಬಿಕೊಂಡು ತಮ್ಮ ಕಷ್ಟಗಳನ್ನು ತಾಯಿಯಲ್ಲಿ ಹೇಳಿಕೊಳ್ಳಲು ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆಗಳು ಬಹು ಅಪಾರ. ಪೆನ್ನು ಪುಸ್ತಕ ಈ ಕ್ಷೇತ್ರಕ್ಕೆ ದಾನ ಮಾಡುತ್ತಿದ್ದೇವೆ. ಹಾಗೆಯೇ ಮಹಿಳೆಯರಿಗೆ ದೇವಿಯ ಭಂಡಾರದಿಂದ ವಸ್ತ್ರದಾನ ಕೂಡ ನಾವು ಕ್ಷೇತ್ರದ ವತಿಯಿಂದ ನೀಡುತ್ತಿದ್ದೇವೆ. ಅಂದ 9 ದಿವಸದಲ್ಲಿ ಸಾವಿರಾರು ಭಕ್ತರು ಸೇರಿ ಶ್ರೀ ಚಾಮುಂಡೇಶ್ವರಿಯ ಪೂಜೆ ಪುರಸ್ಕಾರ ಮಾಡಿ ಅವರವರ ಕಷ್ಟ ದುಃಖವನ್ನು ತಾಯಿಗೆ ಅರ್ಪಣೆ ಮಾಡಿ ಅವರಿಗೆ ಸಂತೋಷದಿಂದ ಆ ವಿಶೇಷವಾದ ಜೀವನ ಮಾಡಿಸುವಂತಹ ಶಕ್ತಿ ಶ್ರೀ ತಾಯಿ ಚಾಮುಂಡೇಶ್ವರಿ ಕೊಡಬೇಕು ಅನ್ನುವಂಥ ನಿರ್ಧಾರದಲ್ಲಿ ನಾವು ಹಿಂದೆ ಮಾಡಿದ್ದೇವೆ. ಮಕ್ಕಳು ಕೂಗಿದಾಗ ಎತ್ತ ತಾಯಿ ಯಾವ ರೀತಿ ರಕ್ಷಣೆ ಕೊಡ್ತಲ್ಲ ಅದೇ ರೀತಿ ಶ್ರೀದೇವಿ ನಮಗೆಲ್ಲ ಭಕ್ತ ಬಾಂಧವರಿಗೆ ಆ ದೇವಿ ಚಾಮುಂಡೇಶ್ವರಿ ತಾಯಿಯಾಗಿ ರಕ್ಷಣೆ ಕೊಡಲಿ. ಎಲ್ಲರಿಗೂ ಕೂಡ ಸುಖ, ನೆಮ್ಮದಿ, ಆರೋಗ್ಯ ಸಿಕ್ಕಿ 100 ವರ್ಷದ ಜೀವನದಲ್ಲಿ ಇನ್ನಷ್ಟು ಶಕ್ತಿ ಕೊಡುವಂತ ಆ ಶಕ್ತಿ ದೇವತೆ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಕೂಡ ಆ ನವರಾತ್ರಿ ಹಬ್ಬದ ಶುಭಾಶಯಗಳು. ಊಹೆಗೂ ನಿಲುಕದ ಪವಾಡವನ್ನ ಸೃಷ್ಟಿಸುವ ಚಾಮುಂಡೇಶ್ವರಿ ದೇವಿಯನ್ನ ನವರಾತ್ರಿಯಂದು ಕಣ್ತುಂಬಲು ನೂರಾರು ಭಕ್ತರು ಆಗಮಿಸುತ್ತಾರೆ. ತಮ್ಮ ವಾಹನಗಳಿಗೂ ಈ ಸನ್ನಿಧಾನದಲ್ಲಿ ಆಯುಧ ಪೂಜೆ ಹಾಗೂ ವಿಶೇಷ ಸೇವೆಯನ್ನು ಭಕ್ತರು ಇಲ್ಲಿ ಮಾಡಿಕೊಂಡು ಬರುತ್ತಾರೆ. ದೇವಿಯ ಆರಾಧನೆಯ ಜೊತೆಗೆ ನಾಗತಂಬಿಲವು ಇಲ್ಲಿ ನಡೆಯುತ್ತದೆ. ಅಲ್ಲದೆ ಈ ವಿಶೇಷ ದಿನದಂದು ದೇವಾಲಯದಿಂದ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್ನು, ಬಳಪ, ಮಹಿಳೆಯರಿಗೆ ರವಿಕೆ ಕಣ, ಬಳೆ ನೀಡುವುದು ಇಲ್ಲಿಯ ವೈಶಿಷ್ಟ್ಯ. ತುಳುನಾಡಿನಲ್ಲಿ ಪವಾಡ ನಡೆಯುತ್ತಿರುವ ಕ್ಷೇತ್ರವಾಗಿರುವ ಆರಿಕೋಡಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ನೀವು ಭೇಟಿ ನೀಡಿ ಸಕಲ ಕಷ್ಟಗಳನ್ನು ನಿವಾರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂಬುದೇ ನಮ್ಮ ಆಶಯ.